ಹಾಯ್ ನಮಸ್ಕಾರ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ವಿಶ್ವ ಮಟ್ಟದಲ್ಲಿ ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಎಂಬ ಖ್ಯಾತಿಯನ್ನು ಹೊಂದಿದ್ದ ಬೆಂಗಳೂರು ಇತ್ತೀಚೆಗೆ ಒಂದಲ್ಲ ಒಂದು ವಿಷಯದಿಂದ ತುಂಬಾ ಸುದ್ದಿ ಆಗ್ತಾನೇ ಇದೆ. ಕಳೆದ ವರ್ಷಗಳಿಂದ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಒಂದು ಸಂಚಾರ ದಟ್ಟಣೆಯಿಂದ ಸುದ್ದಿ ಆಗ್ತಾ ಇದ್ದರೆ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ಒಂದು ನೀರಿನ ಕೊರತೆ ಬಗ್ಗೆ ತುಂಬಾ ಸುದ್ದಿ ಆಗ್ತಾ ಇದೆ. ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಬೆಂಗಳೂರು ಏನಿದೆಯಲ್ಲ, ನಮ್ಮ ದೇಶದಲ್ಲೇ ಒನ್ ಆಫ್ ದ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಒಂದು ಕ್ಯಾಪಿಟಲ್ ಸಿಟಿ. ಆದರೆ ನೀರಿನ ಕೊರತೆಯಿಂದ ನಮ್ಮ ಒಂದು ರಾಜಧಾನಿ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಒಂದು ಬೇಸರದ ವಿಷಯ. ಹಾಗಾದರೆ ಸ್ನೇಹಿತರೆ, ಈ ಒಂದು ರಾಜಧಾನಿಯಲ್ಲಿ ಈ ಒಂದು ನೀರಿನ ಕೊರತೆ ಉಂಟಾಗೋದಕ್ಕೆ ಕಾರಣಗಳಾದ್ರೇನು, ಮತ್ತು ಇದಕ್ಕೆ ನಾವು ಯಾವ ರೀತಿಯಾಗಿ ಪರಿಹಾರ ಕಂಡುಕೊಳ್ಬೋದು ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ನಮ್ಮ ಬೆಂಗಳೂರು ವಿಶ್ವ ಮಟ್ಟದಲ್ಲಿ ತನ್ನದೇ ಆದ ಒಂದು ಸಾಂಸ್ಕೃತಿಕ, ಐತಿಹಾಸಿಕ, ತಂತ್ರಜ್ಞಾನ ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಸ್ಥಾನವನ್ನು ಗಳಿಸ್ಕೊಂಡಿದೆ ನಮ್ಮ ಬೆಂಗಳೂರು. ಸ್ನೇಹಿತರೆ, ಬೆಂಗಳೂರಿನ ಒಟ್ಟು ಜನಸಂಖ್ಯೆ ಅಂದಾಜು 1,40,00,000. ಅಂದರೆ ಇಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಪ್ರತಿಯೊಂದು ದಿನ 185 ಲೀಟರ್ ನೀರು ಬೇಕಾಗುತ್ತೆ. ಇದರ ಅರ್ಥ ಬೆಂಗಳೂರಿಗೆ ಒಂದು ದಿನಕ್ಕೆ 185 ಮಿಲಿಯನ್ ಲೀಟರ್ನಷ್ಟು ನೀರು ಬೇಕು. ಹಾಗೆ ವಾರ್ಷಿಕವಾಗಿ 20 TMC ನೀರು ನಮ್ಮ ಬೆಂಗಳೂರಿಗೆ ಬೇಕಾಗುತ್ತೆ. ಇದಕ್ಕೋಸ್ಕರ ಸರ್ಕಾರ ಏನು ಮಾಡುತ್ತೆ ಅಂತಂದರೆ 24 TMC ನೀರನ್ನು ಬೆಂಗಳೂರಿಗೋಸ್ಕರನೇ ರಿಸರ್ವ್ ಮಾಡಿರ್ತಾರೆ. ಆದರೆ ಇಷ್ಟು ಪಕ್ಕ ಪ್ಲ್ಯಾನ್ ಮಾಡಿರಬೇಕಾದ್ರೆ ಇಲ್ಲಿ ನೀರಿನ ಕೊರತೆ ಅನ್ನೋದು ಏಕೆ ಉಂಟಾಯಿತು ಅಂತ ನಾವು ನೋಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ಪ್ರತಿಯೊಂದು ವರ್ಷದಂತೆ ಈ ಒಂದು ಬೇಸಿಗೆ ಅಂತ ಬಂದಾಗ ನಮ್ಮ ರಾಜಧಾನಿ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲಿ ಈ ಒಂದು ನೀರಿಗೆ ಕೊರತೆ ಅನ್ನೋದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಯಾವಾಗ ಮಳೆ ವಾಡಿಕೆಗಿಂತ ತುಂಬ ಕಡಿಮೆ ಆಗುತ್ತೋ ಆ ಕಾರಣದಿಂದ ಈ ಒಂದು ಕೆರೆಗಳಾಗಿರ್ಬೋದು, ಅಣೆಕಟ್ಟುಗಳಾಗಿರ್ಬೋದು ತುಂಬೋದಿಲ್ಲ. ಯಾವ ಸಂದರ್ಭದಲ್ಲಿ ಇವು ತುಂಬೋದಿಲ್ವೋ ಇಲ್ಲಿ ಅಂತರ್ಜಲದ ಮಟ್ಟ ಅನ್ನೋದು ಕುಸಿತ ಉಂಟಾಗುತ್ತೆ. ಹಾಗೆ ಈ ಒಂದು ನೀರಿನ ಮೂಲಗಳೇನಿರುತ್ತಲ್ಲ ಅವು ಹಂತವಾಗಿ ಬತ್ತಿ ಹೋಗ್ತಾ ಇರ್ತವೆ. ಈ ಒಂದು ಕಾರಣದಿಂದನೇ ಇಲ್ಲಿ ನೀರಿನ ಕೊರತೆ ಅನ್ನೋದು ಉಂಟಾಗುತ್ತೆ. ಈ ಒಂದು ನೀರಿನ ಕೊರತೆ ಅನ್ನೋದು ನಮ್ಮ ರಾಜಧಾನಿ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದ ವಿವಿಧ ಭಾಗಗಳಲ್ಲಿ ಉಂಟಾಗಿದೆ. ಎಸ್ಪೆಷಲಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ನೀರಿನ ಕೊರತೆ ಉಂಟಾದರೆ ಅದನ್ನು ಸ್ಥಳೀಯವಾಗಿ ಏನು ಮಾಡ್ತಾರೆ ಅಂತಂದರೆ, ಈ ಒಂದು ವಾಟರ್ ಟ್ಯಾಂಕ್ಗಳನ್ನು ಬಳಕೆ ಮಾಡಿಕೊಂಡು ಆ ಒಂದು ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಈ ಒಂದು ನೀರಿನ ಕೊರತೆ ಉಂಟಾಗೋದಕ್ಕೆ ನಾವು ಹಲವಾರು ಕಾರಣಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮಳೆಯ ಕೊರತೆ. ಸ್ನೇಹಿತರೆ, ವಾಡಿಕೆಗಿಂತ ಮಳೆ ಕೊರತೆ ಏನಾದರೂ ಆದರೆ ಅಲ್ಲಿ ತನ್ನಷ್ಟಕ್ಕೆ ತಾನೇ ಈ ಒಂದು ಕುಡಿಯೋ ನೀರಿಗೆ ಹಾಹಾಕಾರ ಅನ್ನೋದು ಶುರುವಾಗುತ್ತೆ. ಯಾಕೆಂತಂದರೆ ಈ ಒಂದು ಬೆಂಗಳೂರಿನ ನೀರಿನ ಮೂಲ ಯಾವುದು ಅಂತಂದರೆ KRS ಡ್ಯಾಮ್. ಒಂದು ವೇಳೆ ಇಲ್ಲಿ ಮಳೆ ಕಡಿಮೆ ಆಯಿತು ಅಂತಂದರೆ ಇಲ್ಲಿ ಡ್ಯಾಮ್ ಸಹ ತುಂಬೋದಿಲ್ಲ. ಹೀಗಿರಬೇಕಾದ್ರೆ ನಾವು ಕೃಷಿಗೂ ಸಹ ನೀರನ್ನು ಬಿಡಬೇಕಾಗುತ್ತೆ, ಹಾಗೆ ತಮಿಳುನಾಡಿಗೂ ಸಹ ನೀರನ್ನು ಬಿಡಬೇಕಾಗುತ್ತೆ, ಮತ್ತು ನಮ್ಮ ಬೆಂಗಳೂರಿಗೂ ಸಹ ನೀರನ್ನು ಕೊಡಬೇಕಾಗುತ್ತೆ. ಇಂತಹ ಒಂದು ಪರಿಸ್ಥಿತಿ ಬಂದಾಗ ಅಲ್ಲಿ ನೀರಿನ ಕೊರತೆ ಅನ್ನೋದು ಉಂಟಾಗುತ್ತೆ. ಇನ್ನು ಎರಡನೇ ಕಾರಣ ಏನು ಅಂತಂದರೆ ಈ ಒಂದು ನೀರಿನ ಅಸಮರ್ಪಕ ನಿರ್ವಹಣೆ ಆಗಿರ್ಬೋದು. ಮೂರನೆಯ ಕಾರಣ ಯಾವುದು ಅಂತಂದರೆ ಅತಿಯಾದ ಜನಸಂಖ್ಯೆ. ಸ್ನೇಹಿತರೆ, ನಮ್ಮ ಬೆಂಗಳೂರು ವರ್ಷದಿಂದ ವರ್ಷಕ್ಕೆ ದೊಡ್ಡದಾಗ್ತಾನೆ ಇದೆ, ಹಾಗೆ ಇದರ ಜನಸಂಖ್ಯೆಯೂ ಸಹ ಹೆಚ್ಚಾಗ್ತಾನೆ ಇದೆ. ವರ್ಷದ ಆರಂಭದಲ್ಲಿ ನಮ್ಮ ಜನಸಂಖ್ಯೆ ಏನಿರುತ್ತೋ ವರ್ಷದ ಕೊನೆಯಲ್ಲಿ
ಅಲ್ಲಿ ದ್ವಿಗುಣ ಆಗಿರ್ಬೋದು ಅಥವಾ ಇನ್ನೂ ಹೆಚ್ಚಾಗಿರುತ್ತೆ. ಸೊ ನಮ್ಮ ಅಲ್ಲಿ ಪ್ಲ್ಯಾನ್ ಪ್ರಕಾರ ಏನು ಸಹ ನಾವು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಪರಿಸರ ನಾಶ, ಹಾಗೆ ಈ ಒಂದು ಸಂಪೂರ್ಣವಾಗಿ ನಾವು ಬೆಂಗಳೂರು ಅಂತ ನಾವು ನೋಡ್ತಾ ಇದ್ರೆ ಒಂದು 10 ವರ್ಷಗಳ ಹಿಂದೆ ಇರ್ತಕ್ಕಂಥ ಬೆಂಗಳೂರು ಈಗ ಸಂಪೂರ್ಣವಾಗಿ ಬದಲಾಗಿದೆ. ಸೊ ಯಾವ ವಿಚಾರದಲ್ಲಿ ಅಂತಂದರೆ ಈ ಒಂದು ಎನ್ವಿರಾನ್ಮೆಂಟ್ ವಿಚಾರದಲ್ಲಿ ಸಂಪೂರ್ಣವಾಗಿ ಏನು ಮಾಡ್ತಿದ್ದೀವಿ ಅಂತಂದರೆ ಈ ಒಂದು ರಸ್ತೆ ಅಗಲೀಕರಣಕ್ಕಾಗಿ ನಾವು ಮರಗಳನ್ನು ಕಡಿತಾ ಇದ್ದರೆ ಸೊ ಇದೇ ಒಂದು ಪರಿಸ್ಥಿತಿ ಅನ್ನೋದು ನಿರ್ಮಾಣ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಈ ಒಂದು ನೀರಿನ ಕೊರತೆಯನ್ನು ನಾವು ಯಾವ ಥರ ಕಡಿಮೆ ಮಾಡ್ಬೋದು ಅನ್ನೋದಕ್ಕೆ ನಾನೊಂದು 4 ಕಾರಣಗಳನ್ನು ನಾನು ನೀಡ್ತಾ ಹೋಗ್ತೀನಿ. ಸೊ ಇದು ನನ್ನ ಜಸ್ಟ್ ಪರ್ಸ್ನಲ್ ಒಪಿನಿಯನ್, ಮೇ ಬಿ ಇದು ಸರಿ ಇರ್ಬೋದು ಅಥವಾ ಸರಿ ಇಲ್ಲದೆ ಇರ್ಬೋದು. ಸೊ ಇದು ನಿಮಗೆ ಸೇರಿದ್ದು. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತಂದರೆ ಈ ಒಂದು ಮಳೆಯ ನೀರನ್ನು ಸಂಗ್ರಹ ಮಾಡೋದು. ಸ್ನೇಹಿತರೆ, ಇಲ್ಲಿ ಸರ್ಕಾರಗಳು ಪ್ರತಿಯೊಂದು ಬಾರಿ ಹೇಳ್ತಾನೆ ಇದೆ ಏನಪ್ಪ ಅಂತಂದರೆ ಮಳೆಯ ನೀರನ್ನು ಶೇಖರಣೆ ಮಾಡಿ ಅಂತ. ಆದರೆ ಎಷ್ಟು ಜನ ಅವರು ಹೇಳ್ತಕ್ಕಂಥ ಒಂದು ಮಾತುಗಳನ್ನು ಕೇಳ್ತಾ ಇದ್ದೀವಿ ಅಂತ ಸೊ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಯಾಕೆ ಅಂತಂದರೆ ಯಾವುದಾದ್ರೂ ಒಂದು ಕಟ್ಟಡ ಒಂದು 30-40 ಇರ್ತಕ್ಕಂಥ ಆ ಒಂದು ಕಟ್ಟಡದ ಮೇಲೆ ಒಂದು ಮಳೆ ನೀರನ್ನು ಶೇಖರಣೆ ಮಾಡಿದ್ರೆ ನಾವು ಹತ್ತಿರ 2 ಲಕ್ಷ ಲೀಟರ್ನ ನಾವು ಸೇವ್ ಮಾಡ್ಬೋದು. ಅದನ್ನು ಸೊ ಈ ಒಂದು ಮನೆ ಕೆಲಸಕ್ಕೆ ನಾವು ಬಳಸ್ಕೊಳ್ಬೋದಲ್ವ. ಆದರೆ ಇಂತಹ ಒಂದು ಕೆಲಸಗಳನ್ನು ಯಾರೂ ಸಹ ಮಾಡ್ತಾ ಇಲ್ಲ. ಸೊ ನನಗೆ ಅನಿಸಿದ ಪ್ರಕಾರ ಏನು ಅಂತಂದರೆ ನಾವು ಮಳೆಯ ನೀರನ್ನು ಶೇಖರಣೆ ಮಾಡೋದ್ರಿಂದ ಈ ಒಂದು ನೀರನ್ನು ಕೊರತೆಯಿಂದ ನಾವು ಬಚಾವಾಗ್ಬೋದು ಅಂತ. ಸ್ನೇಹಿತರೆ, ಇನ್ನು 2ನೇ ಕಾರಣ ಏನು ಅಂತಂದರೆ ಸಾಧ್ಯವಾದ ಮಟ್ಟಿಗೆ ಅರಣ್ಯೀಕರಣ ಮಾಡಬೇಕಾಗುತ್ತೆ. ಸೊ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ಈ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಹಾಗೆ ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಸೊ ನಾವು ಹೆಚ್ಚಾಗಿ ಈ ಒಂದು ಮರ ಗಿಡಗಳನ್ನು ಸೊ ಕಟ್ ಮಾಡ್ತಾ ಇದ್ದೀವಿ. ಏನಾಗ್ತಿದೆ ಅಂತಂದರೆ ನಮ್ಮ ಅಭಿವೃದ್ಧಿ ಬೇಕು ನಿಜ, ಹಾಗಂತ ಪರಿಸರ ನಾಶ ಆಗಬಾರ್ದು. ನಾವು ಏನು ಮಾಡಬೇಕು ಅಂತಂದರೆ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕೆ ಅಂತಂದರೆ ನಾವು ಕೂಡ ಈ ಒಂದು ಸಮಾಜದ ಭಾಗ. ಇಲ್ಲಿ ಪ್ರತಿಯೊಂದನ್ನು ಕೂಡ ಗವರ್ನಮೆಂಟ್ ಬಂದು ಮಾಡುತ್ತೆ ಅಂದ್ಕೊಳ್ಳೋದು ಸೊ ನಮ್ಮ ಮುಟ್ಟಾಳತನ. ನಾವು ಏನು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ಮನೆಗೆ ಅಟ್ಲೀಸ್ಟ್ ಒಂದು 2 ಮರ ಅಥವಾ 2 ಗಿಡಗಳನ್ನು ಉಣ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಮೇ ಬಿ ಅವು ಅಟ್ ಪ್ರೆಸೆಂಟ್ ಈಗ ಅದರಿಂದ ಯೂಸ್ ಆಗದೆ ಇರ್ಬೋದು, ಇನ್ ಫ್ಯೂಚರ್ಲಿ ಅದರಿಂದ ಯೂಸ್ ಆಗೇ ಆಗುತ್ತೆ. ಪ್ರತಿಯೊಬ್ಬರು ಇದನ್ನು ಫಾಲೋ ಮಾಡಿದ್ರೆ ಉತ್ತಮ ಅಂತಕ್ಕಂಥದ್ದು. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ ಈ ಒಂದು ನೀರಿನ ಮೂಲಗಳನ್ನು ಸಂರಕ್ಷಣೆ ಮಾಡೋದು. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಒಂದು ನೀರಿನ ಮೂಲಗಳು ಅಂತ ಬಂದಾಗ ಅಂತರ್ಜಲ ಆಗಿರ್ಬೋದು, ಬಾವಿಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಅವುಗಳನ್ನು ನಾವು ಕಾಪಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಈ ಒಂದು ಬೆಂಗಳೂರಿನಲ್ಲಿ ಹರಿದು ಹೋಗ್ತಾ ಇರ್ತಕ್ಕಂಥ ಒಂದು ವೃಷಭಾವತಿ ನದಿಯನ್ನು ನಾವು ನೋಡಿದ್ರೆ ಸೊ ನಾವು ಯಾವ ಒಂದು ಮಟ್ಟಕ್ಕೆ ಈ ಒಂದು ನೀರನ್ನು ಕಾಪಾಡ್ತಿದ್ದೀವಿ ಅಂತ ಸೊ ನಮ್ಮನ್ನೇ ನಾವಿಲ್ಲಿ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಕೊನೆಯದಾಗಿ ನಾವು ಯಾವ ರೀತಿಯಾಗಿ ಈ ಒಂದು ನೀರಿನ ಕೊರತೆಯನ್ನು ಕಡಿಮೆ ಮಾಡ್ಬೋದು ಅಂತಂದರೆ ಸೊ ಯಾರಿಗೆ ಈ ಒಂದು ವಿಷಯಗಳ ಬಗ್ಗೆ ತಿಳಿದಿರೋದಿಲ್ವೋ ಅವರಿಗೆ ಮಾಹಿತಿಯನ್ನು ನೀಡೋದ್ರ ಮುಖಾಂತರ ಸೊ ಈ ಒಂದು ನೀರಿನ ಕೊರತೆಯನ್ನು ನಾವು ಕಡಿಮೆ ಮಾಡ್ಬೋದು ಅಂತ ನನ್ನ ಅನಿಸಿಕೆಗಳು. ಸ್ನೇಹಿತರೆ, ಹಾಗಾದರೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ.